ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರಿಗೂ ಪುನರುತ್ಥಾನ ಹಬ್ಬದ ಶುಭಾಶಯಗಳು. ಈ ದಿನ ದೇವರ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 5ನೇ ವಚನ. ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆನು, ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. ದೇವರ ವಾಕ್ಯವು ಹೀಗೆ ನಮಗೆ ಸ್ಪಷ್ಟಪಡಿಸುತ್ತದೆ. ಕ್ರಿಸ್ತನು ಶಿಲುಬೆಗೆ ಹಾಕಿಸಲ್ಪಟ್ಟ ಮೇಲೆ ಸತ್ತು ಸಮಾಧಿಯಲ್ಲಿ ಇಡಲ್ಪಟ್ಟು 3ನೇ ದಿವಸ ಎದ್ದು ಬರುತ್ತೇನೆ ಎಂದು ಮುಂಚಿತವಾಗಿ ಪ್ರವಾದನೆಯಲ್ಲಿ ನುಡಿದಿದ್ದಾರೆ. ಹಾಗೆಯೇ ಆತ ನುಡಿದಂತೆ ನಡೆದಿದ್ದಾರೆ. ಈಗಲೂ ಸಹ ನಾವು ಇಸ್ರೇಲ್ಗೆ ಹೋಗಿ ನೋಡುವಾಗ ಸಮಾಧಿಯ ಕಲ್ಲು ತೆರೆಯಲ್ಪಟ್ಟು ಯೇಸು ಕ್ರಿಸ್ತನ ಸಮಾಧಿಯು ಖಾಲಿಯಾಗಿದೆ. ಹಾಗಾದರೆ ಆತನು ಎಲ್ಲಿದ್ದಾನೆ ಎಂದು ಆತ್ಮಸ್ವರೂಪನಾಗಿ ಆತನು ನಮ್ಮ ಮಧ್ಯದಲ್ಲಿ ನಮ್ಮ ಪ್ರಾರ್ಥನೆ ಆಲಿಸುವಂತವನಾಗಿದ್ದಾನೆ. ಹಾಗಾಗಿ ಈ ಒಂದು ನಿರೀಕ್ಷೆಯೊಂದಿಗೆ ಪ್ರಾರ್ಥಿಸೋಣ. ಬನ್ನಿರಿ. ಪರಿಶುದ್ಧನು, ಮಹೋನ್ನತನು, ಸರ್ವೋತ್ತಮನು ಆದ ದೇವರೇ, ಸ್ತೋತ್ರಪ್ಪ. ನೀವು ಹೇಳಿದಂತೆ ಪುನರುತ್ಥಾನವಾಗಿದ್ದೀರಿ. ಸ್ತೋತ್ರ ಕರ್ತನೆ. ಆ ಪುನರುತ್ಥಾನ ಬಲವು ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ. ನಿಮ್ಮ ಹೆಸರೇ ಪ್ರಾರ್ಥನೆ ಕೇಳುವಾತನು, ಆಲಿಸುವಾತನು, ಸದುತ್ತರ ಕೊಡುವಾತನು ಎಂದು. ಹಾಗೆ ನಾವು ಮಾಡುವ ಎಲ್ಲ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕೊಡುತ್ತಿರುವುದಕ್ಕಾಗಿ ಸ್ತೋತ್ರ. ನೋಡುತ್ತಿರುವುದನ್ನು ಆಶೀರ್ವದಿಸಿರಿ. ಅವರಲ್ಲಿ ಹೊಸ ಆಶಾಕಿರಣ ನಂಬಿಕೆಯನ್ನು ಹುಟ್ಟಿಸಿರಿ. ಅಪ್ಪ, ನಿಮ್ಮಲ್ಲಿ ಪ್ರಾರ್ಥನೆ ಮಾಡುವಾಗ ಎಲ್ಲವೂ ಕರ್ತನೆ ಆಗುವಂಥದ್ದನ್ನು ಅವರಲ್ಲಿ ನೀವು ನೆರವೇರಿಸಿ ಕೊಡಬೇಕಾಗಿ ಬೇಡಿಕೊಳ್ಳುತ್ತೇವೆ. ಯೇಸುವಿನ ನಾಮದಲ್ಲಿ ದೀನತೆ, ತಾಳ್ಮೆ, ನಂಬಿಕೆ, ನಿರೀಕ್ಷೆಯಿಂದ ಬೇಡಿ ಹೊಂದಿದ್ದೇವೆ ತಂದೆಯೇ.